ನೋಡಿ, ಇದು ರೈನ್ ಕೋಟ್, ಇದು ವಾಸ್ತವವಾಗಿ ಇದು ಹೆಲ್ಮೆಟ್ ರೀತಿ. ಇದು ಹೆಲ್ಮೆಟ್ಟು ಒಂದು ರೀತಿ ಕವರ್ ಆಗಿರ್ತಕ್ಕಂತಹ ಹೆಲ್ಮೆಟ್ಟು. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಇಲ್ಲಿ ಕವರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯ ವೇಷಭೂಷಣನೂ ಇತ್ತು. ಇಲ್ಲಿ ಇದು ಇಲ್ಲಿ ಒಂದು ಪಾತ್ರೆ ಹಿಡ್ಕೊಂಡಿದ್ದಾನೆ ಅವನು. ಆ್ಯಕ್ಚುಲಾಗಿ ಶಿಲ್ಪ ಹೋಗ್ಬಿಟ್ಟಿದೆ. ಒಂದು ಪಾತ್ರೆ ಹಿಡ್ಕೊಂಡಿದ್ದಾನೆ. ಹಾವಾಡಿಗ ಅಂತಲೂ ಕರಿಬೋದು. ಹಾವು ಹಿಡಿದು ಅದು ವಿಷ ತೆಗೆಯೋನು ಅಂತಲೂ ಹೇಳ್ಬೋದು. ಅಲ್ಲ, ಈ ಕೈಯಲ್ಲಿ ಆತನಿಗೆ ಕೆಲವು ಹಾವುಗಳು ಇರುತ್ತೆ ಮತ್ತು ಹಾವು ಹಿಡಿಯತಕ್ಕಂಥ ಸಾಧನಗಳು ಇರುತ್ತೆ. ವಿಷ್ಣುವಿನ ಎಲ್ಲ ಅವತಾರಗಳಿದೆ ಇದರಲ್ಲಿ. ದಶಾವತಾರದ ಕಂಪ್ಲೀಟ್ ದಶಾವತಾರಗಳಿದೆ. ದಶಾವತಾರಗಳ ಕಲ್ಪನೆ ಬಂದಿದೆ. ವಿಶೇಷವಾಗಿ ಶಿವ ಪಾರ್ವತಿಯರ ಚಿತ್ರಣ ಅಂತೂ ತುಂಬ ಸುಂದರವಾಗಿದೆ. ಸರಸ್ವತಿ ವೀಣೆಯನ್ನು ಹಿಡ್ಕೊಂಡು ನಾವು ಕೆಲವೆಲ್ಲ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂದರೆ ಈಗ ವಿಕಾರ ಆಗಿರೋದ್ರಿಂದ ಈಗ ಇಲ್ಲಿ ವೀಣೆ ಹಿಡಿದಿರ್ತಕ್ಕಂತಹದ್ದು ನೋಡಿ, ಇದು ವೀಣೆ. ಇಲ್ಲಿ ನೋಡಿ, ವೀಣೆಯ ಶೇಪ್ ಇದೆ ನೋಡಿ, ಸರಸ್ವತಿಯ ಚಿತ್ರಣ. ಅದು ಮುಖ ಗೊತ್ತಾಗಲ್ಲ. ಈ ಮುಖ ನೋಡ್ಬಿಟ್ಟು ನಾವು ಏನು ಕಂಡುಹಿಡಿಯೋದಕ್ಕೆ ಆಗಲ್ಲ. ನಾವು ಇದನ್ನು ಸೋಮಸೂತ್ರ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಶಿವನಿಗೆ ಅಭಿಷೇಕ ಮಾಡ್ತಾರೆ. ಶಿವನಿಗೆ ಅಂತ ಮಾತ್ರ ಅಲ್ಲ, ವೈಷ್ಣವ ಶೈವ ಎಲ್ಲ ದೇವಾಲಯಗಳಲ್ಲೂ ಸೋಮಸೂತ್ರವನ್ನು ಮಾಡಿರ್ತಾರೆ. ಯಾಕೆಂದರೆ ಶಿವನಿಗೆ ಅಭಿಷೇಕ ಮಾಡಿರ್ತಕ್ಕಂಥ ನೀರು ಪವಿತ್ರವಾಗಿರ್ತಕ್ಕಂಥದ್ದು. ಅದು ಇಲ್ಲ ಹಸುಗಳು ಕುಡಿಬೇಕು, ಇಲ್ಲ ಯಾವುದಾದರೂ ಕಲ್ಲಿನ ಬಾನಿ ಇಟ್ಟಿರ್ತಾರೆ ಇದ್ರ ಕೆಳಗಡೆ. ಆ ವಾಸ್ತವವಾಗಿ ಕಲ್ಲಿನ ಬಾನಿ ಇಲ್ಲಿಲ್ಲ. ಈ ಕಲ್ಲಿನ ಬಾನಿಯಲ್ಲಿ ಬಿಸಿಲಿಗೆ ಆ ನೀರು ಇಂಗಬೇಕು. ಇಲ್ಲದೆ ಇದ್ದರೆ ಆ ನೀರು ಪವಿತ್ರವಾಗಿರ್ತಕ್ಕಂಥದ್ದು, ಅದರಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಬಂದು ಕುಡಿಬೇಕು. ಇದರಿಂದ ಡೈರೆಕ್ಟ್ ನಾವು ಈ ಹೊಯ್ಸಳರ ಶೈಲಿಯಲ್ಲಿ ಮೊಸಳೆ ಬಾಯಿಯಿಂದನೂ ಕೊಟ್ಟಿರ್ತಾನೆ. ಕೆಲವಾರು ಒಂದು ರೀತಿ ಮೊಸಳೆಯ ಬಾಯಿಯಿಂದನೂ ಅದರ ನೀರು ಹೋಗೋದಕ್ಕೆ ಒಂದು ಡಿಸೈನ್ ಮಾಡಿರ್ತಾನೆ. ಇದನ್ನು ಸೋಮಸೂತ್ರ ಅಂತ ಹೇಳಿ ಕರಿತೇವೆ. ಇದು ವಾಸ್ತವವಾಗಿ ಹಾಗಾಗಿ ಸೋಮಸೂತ್ರ ಇರೋ ಕಾರಣಕ್ಕೆ ಈಶ್ವರನ ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕುವಾಗ ಸುತ್ತ ಪ್ರದಕ್ಷಿಣೆ ಹಾಕಬಾರದು ಅನ್ನೋದು ಒಂದು ಹೌದು. ಈಶ್ವರನ ದೇವಾಲಯಕ್ಕೆ ವೀಕ್ಷಕರ ಇದೊಂದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಈಶ್ವರನ ದೇವಸ್ಥಾನಕ್ಕೆ ನೀವು ಹೋದಾಗ ದೇವಸ್ಥಾನಕ್ಕೆ ಬೇರೆ ದೇವಸ್ಥಾನಗಳಿಗೆ ಹಾಕಿದ ಹಾಗೆ ಈಶ್ವರನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಬಾರದು ಅನ್ನೋದು ಇದೆ. ಈಶ್ವರನ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕುವಾಗ ನೀವು ಅರ್ಧ ಪ್ರದಕ್ಷಿಣೆ ಹಾಕಬೇಕು. ಅಂದ್ರೆ ಸೋಮಸೂತ್ರದವರೆಗೆ ಬರಬೇಕು, ವಾಪಸ್ ಹೋಗ್ಬೇಕು, ಅಲ್ಲಿಂದ ಮತ್ತೆ ಬರಬೇಕು, ಮತ್ತೆ ಸೋಮಸೂತ್ರದವರೆಗೆ ಬರಬೇಕು, ಮತ್ತೆ ವಾಪಸ್ ಹೋಗಬೇಕು. ಅದು ಒಂದು ಸಂಪೂರ್ಣ ಪ್ರದಕ್ಷಿಣೆ ಆಗುತ್ತೆ ಈಶ್ವರನ ದೇವಾಲಯದಲ್ಲಿ. ಯಾಕೆಂದ್ರೆ ಸೋಮಸೂತ್ರದಿಂದ ಬರುವಂತಹ ನೀರನ್ನ ನೀವು ತುಳಿಬಾರದು ಮತ್ತು ದಾಟಬಾರದು ಅನ್ನೋ ಕಾರಣಕ್ಕೆ. ಸತ್ಯವಾದಂತಹ ಮಾತು. ಹಿಂದೆ ಆದ್ರೆ ಸೋಮಸೂತ್ರದ ಕೆಳಗಡೆ ಒಂದು ಪಾತ್ರೆ ಇಟ್ಟಿರ್ತಾ ಇದ್ರು, ಕಲ್ಲಿನ ಬಾನಿ, ನೀರು ಆ ಕಲ್ಲಿನ ಬಾನಿಯಲ್ಲಿ ಬೀಳ್ತಾ ಇತ್ತು, ಪ್ರಾಣಿಗಳದನ್ನ ಕುಡಿತಾ ಇದ್ವು, ಮತ್ತು ನೀವು ದಾಟೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಈಗ ದೇವಸ್ಥಾನಗಳಲ್ಲಿ ಯಾಕೆ ಅದನ್ನ ಇಡ್ತಾ ಇದ್ರು ಅನ್ನೋದು ಕೂಡ ದೇವಸ್ಥಾನ ಕಟ್ಟೋರ್ಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋ ಸಾಕಷ್ಟು ಜನಕ್ಕೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದೀವಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಸಾಕಷ್ಟು ಪದ್ಧತಿಗಳು, ಪರಂಪರೆಗಳು ಈಗ ನಮಗೆ ಗೊತ್ತಿಲ್ಲದೆ ವಿನಾಶ ಆಗ್ತಾ ಇವೆ. ಇದೊಂದು ಪದ್ಧತಿ, ನಿಮಗಿದು ನೆನಪಿರಲಿ. ವಾಸ್ತವವಾಗಿ ನಾಗಕನ್ನಿಕೆ ಅಂತ ಈ ಸರ್ಪಗಳಲ್ಲೇ ಆಟ ಆಡ್ತಕ್ಕಿದ್ದಂಥವಳು. ಸರ್ಪಗಳು ಕಚ್ಚಿದ್ರು ಅವಳಿಗೆ ಏನೂ ಆಗ್ತಾ ಇರಲಿಲ್ಲ ಅಂತ. ಹಾವುಗಳು ನೋಡಿ ಸುತ್ತಕೊಂಡಿದ್ದಾಳೆ. ಇಲ್ಲೊಂದು ಹಾವನ್ನು ಹಿಡ್ಕೊಂಡಿದ್ದಾಳೆ. ಇಲ್ಲೊಂದು ಹಾವಿದೆ ನೋಡಿ, ಇಲ್ಲಿ ಹಾವು ಇದೆ. ಇಲ್ಲೊಂದು ಪಾತ್ರೆ ಇದೆ. ಆ ಪಾತ್ರೆ ಒಳಗಡೆ ಹಾವು ಬಾಯಿ ಹಾಕಿದೆ. ಈಕೆ ಹಾವಿನ ಜೊತೆನೇ ಆಟ ಆಡ್ತಾಳೆ. ಎಂಥ ಸುಂದರವಾದಂಥ ಕಲ್ಪನೆ. ನಾಗಕನ್ನಿಕೆ ಅಂತಲೇ ಕರೀತಾರೆ. ಆಕೆಯ ಕಾಲಲ್ಲಿ ಹೈ ಹೀಲ್ ಚಪ್ಪಲಿ ಇದೆ ನೋಡಿ. ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ವೀಕ್ಷಕರು, ಇದನ್ನು ಅಬ್ಸರ್ವ್ ಮಾಡಬೇಕು. ಇದು ಹೈ ಹೀಲ್ ಚಪ್ಪಲಿ. ಇದು ವಾಸ್ತವವಾಗಿ ನೋಡಿ, ಇಲ್ಲಿ ಸ್ಲಿಪ್ಪರ್ ಇದು ಸ್ಲಿಪ್ಪರ್ ನೋಡಿ, ಅದ್ರ ಮೇಲೆ ಕಾಲಿಟ್ಕೊಂಡಿದ್ದಾವೆ. ಈಗ ನೀವೇನು ಫ್ಯಾಷನ್ ಮಾಡ್ತೀರಾ ನೋಡಿ. 11ನೇ ಶತಮಾನದ ಶಿಲ್ಪಗಳ ಒಂದು ವೈಭವ ನೋಡಿ, ಇದು ಎಷ್ಟಿದೆ. ಸ್ಲಿಪ್ಪರ್ ಇದು ವಾಸ್ತವ. ಈ ನಾಗಕನ್ನಿಕೆ ಮತ್ತು ನಾಗ ಕಾನ್ಸೆಪ್ಟ್ ಭಾರತದಲ್ಲಿ ಬಿಟ್ರೆ ನಮಗೆ ಗ್ರೀಕಲ್ಲೂ ಕಂಡು ಬರ್ತದೆ. ಗ್ರೀಕ್ ಪೈಥಾಲಜಿಯಲ್ಲಂತೂ ತುಂಬ ಇದೆ ಇದು. ಯಾಕೆ ಅಂದರೆ ನಾಗಕನ್ನಿಕೆಯರು ವಾಸ್ತವವಾಗಿ ಈ ಸಿಐಡಿಸ್ಗಳಿದ್ದಾಗೆ ಗೂಢಾಚಾರಿಕೆಯಲ್ಲಿ ಇದೊಂದು ವಿಂಗ್, ಇದು ಸಪ್ರೇಟ್ ಆದಂಥ ವಿಂಗ್. ಇದು ರಾಜರುಗಳು ತಮ್ಮ ಮಟ್ಟದ ಒಂದು ವ್ಯಕ್ತಿಗಳನ್ನು ಅವ್ರ ಬಗ್ಗೆ ಅವರನ್ನು ಸೇಡು ತೀರಿಸ್ಕೋಬೇಕಾದ್ರೆ ಇಂತಹ ನಾಗಕನ್ನಿಕೆಯರನ್ನು, ಸುಂದರವಾದಂಥ ಸ್ತ್ರೀಯರನ್ನು ಬಳಸಿ, ಇವರು ಶೃಂಗಾರ ಪ್ರಿಯರು, ಇವರು ಭಾಳ ಅದ್ಭುತವಾದಂಥ ಸೌಂದರ್ಯ ಇರುತ್ತೆ ಇವರಿಗೆ. ಅಂಥವರಿಗೆ ಮಾತ್ರವೇ ಈ ಒಂದು ಪೋಸ್ಟ್ ಸಿಗ್ತಾ ಇದ್ದಿದ್ದು ರಾಜನ ಆಸ್ಥಾನದಲ್ಲಿ.
ನೋಡಿ ಇಲ್ಲಿ ಎಷ್ಟು ಡೆಕೋರೇಟಿವ್ ಆಗಿದ್ದಾಳೆ, ಮಾಡರ್ನೈಸ್ ಆಗಿದ್ದಾಳೆ ಅವಳು. ಇಲ್ಲಿ ನೋಡಿ, ಇಲ್ಲಿ ಹಾರ ಹಾಕ್ಕೊಂಡಿದ್ದಾಳೆ. ಇವಳ ಗುಂಗುರು ಕೂದಲುಗಳು ನೋಡಿ, ಆ ಶೇಪ್ ಹೊರಟೋಗಿದೆ. ಇಲ್ದೇ ಇನ್ನೂ ಮಜಾ ಸಿಗುತ್ತೆ ಆ ಶಿಲ್ಪವನ್ನು ನೋಡಿದಾಗ. ಕಿವಿ ಓಲೆಗಳು, ಅವಳ ಆಭರಣಗಳು, ಅವಳ ಇದು. ಆಮೇಲೆ ಈಕೆ ವಸ್ತ್ರಗಳನ್ನೇ ಧರಿಸಿಲ್ಲ, ನೇಕೆಡ್ ಆಗಿದ್ದಾಳ. ಆದರೆ ಹಾವನ್ನು ಕಾಲಿಗೆ ಸುತ್ತಕೊಂಡಿದ್ದಾಳೆ. ಹಾವುಗಳ ಜೊತೆನೇ ಆಟ ಆಡ್ತಾಳೆ. ಸಾಮಾನ್ಯವಾಗಿ ನಾಗಕನ್ನಿಕೆ ಅಂತ ಹೇಳಿ ಕರಿತೀವಿ. ಈ ಕಾನ್ಸೆಪ್ಟು ಭಾಳವೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಕಾನ್ಸೆಪ್ಟನ್ನು ನಾವು ಹಳೇಬೀಡಲ್ಲೂ ನೋಡ್ತೀವಿ ಸರ್, ಬೇಲೂರಲ್ಲೂ ನೋಡ್ತೀವಿ, ಇದನ್ನು ಬೇಲೂರಲ್ಲೂ ನೋಡ್ತೀವಿ. ಇದು ಮೆಸೇಂಜರ್ ಕಳಿಸ್ತಕ್ಕಂತಹದ್ದು. ಇದನ್ನು ನಾವು ಸುಖನಾಸಿ ಅಂತ ಹೇಳಿ ಕರಿತೀವಿ. ಇದು ಕೋಗಿಲೆ. ಇದು ಆ್ಯಕ್ಚುಲಾಗಿ ಲೆಟರ್ಸ್ ಕಳಿಸ್ತಾ ಇದ್ವಲ್ಲ, ಈ ಲೆಟರ್ ತೊಗೊಂಡು ಬಂದು ಇದು ಇಲ್ಲಿ ಕೂತ್ಕೊಳ್ಳೋದು, ಅವಳ ಕೈ ಮೇಲೆ ಕೂತ್ಕೊಳ್ಳೋದು. ವಾಸ್ತವವಾಗಿ ಈ ಸುಖನಾಸಿ ಅನ್ನತಕ್ಕಂತಹ ಹೌದು, ಪಾರಿವಾಳದ ಕಾನ್ಸೆಪ್ಟ್ ಇದು. ಇದು ಜಸ್ಟ್ ಲೈಕ್ ಎ ಪೋಸ್ಟ್ಮ್ಯಾನ್. ಪಾರಿವಾಳ ಅನ್ನತಕ್ಕಂಥದ್ದು ಆಗಿನ ಪೋಸ್ಟ್ಮ್ಯಾನ್ ಅಂತ ನಾವು ಕೇಳಿದ್ದೀವಿ. ನೋಡಿ, ಇದು ಸಹ ಹೊರಟೋಗಿದೆ. ಇದು ಆ್ಯಕ್ಚುಲಾಗಿ ಇಲ್ಲಿವರೆಗೆ ಬರಬೇಕಿದ್ದು. ಯಾವುದು? ಈ ಕಡೆ ಕೈಯಲ್ಲಿ ಇರ್ತಕ್ಕಂಥದ್ದು ಲೇಖನಿ ಅಲ್ಲ, ಇದೊಂದು ಲೇಖನಿಯ ಒಂದು ಕೆಳಗಡೆ ಬಫಿಂಗ್ಸ್ ಬರ್ತದಲ್ಲ, ಆ ರೀತಿಯಾದಂಥದ್ದು. ಇದೇನಾಗ್ಬಿಟ್ಟಿದೆ, ಈ ಶಿಲ್ಪದ ಇದು ಇಲ್ಲಿ ಕಟ್ಟಾಗಿದೆ. ಇದೇನು ಅಂದರೆ ಈ ಪಾರಿವಾಳದ ಮೂಲಕ ಮಾಹಿತಿಯನ್ನು ಕಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಹೇರ್ ಸ್ಟೈಲ್ ನೋಡಿ. ಇಲ್ಲಿ ಹಿಂದ್ಗಡೆ ಕೂದಲು ಬಿಟ್ಕೋತಾರಲ್ಲ, ಈಗಿನ ಸ್ಟೈಲು ಹಿಂದ್ಗಡೆ ಕೂದಲು ಬಿಟ್ಕೋತಾರಲ್ಲ ಸರ್, ಕಟ್ಟಲ್ವಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಾರ್ತಾ ಇದೆ ಹಿಂದ್ಗಡೆ ಸ್ಟೈಲು, ಅವ್ರ ಸ್ಟೈಲ್ ನೋಡಿ. ಹಾಗೆ 41 ರೀತಿಯ ಹೇರ್ ಸ್ಟೈಲ್ಸನ್ನು ನಾವು ಕಾಣ್ತೇವೆ. 41 ಟೈಪ್ಸ್ ಆಫ್ ಹೇರ್ ಸ್ಟೈಲ್ಸ್. ಬ್ಯೂಟಿ ಪಾರ್ಲರ್ನವ್ರು ಬಂದು ಇಲ್ಲಿ ಪಾಠ ಕಲ್ತ್ಕೊಂಡು ಹೋಗಬೇಕು. ವಾಸ್ತವವಾಗಿ ನೋಡಿ, ಇಲ್ಲಿ ಗುಂಗುರು ಕೂದಲುಗಳು, ಅದ್ರ ಹಿಂದೆ ಹಾರ್ತಾ ಇರ್ತಕ್ಕಂಥ ಕೂದಲು. ಆ ಕಡೆ ಭಾಗದಲ್ಲಿ ನಾವು ಏನು ಶಿಖರವನ್ನು ನೋಡಿದ್ವಿ, ಗರ್ಭಗೃಹದ ಮೇಲ್ಭಾಗದ ಶಿಖರದಲ್ಲಿ ಇರತಕ್ಕಂಥ ಕಳಶ ಇದೆಯಲ್ಲ, ಆ ಕಳಶದ ನೇರ ಕೆಳಗಡೆ ಆ ಕಳಶದ ನೇರ ಕೆಳಗಡೆ ಶಿವಲಿಂಗ ಇರುತ್ತೆ. ಅದಕ್ಕೆ ಈಗ ಕೆಲವರು ಹೇಳ್ತಾರೆ, ಹಿರಿಯವರು, ದೂರದಿಂದ ದೇವಸ್ಥಾನ ನೋಡುವಾಗ ದೇವಸ್ಥಾನದ ಕಳಶ ನೋಡುವಂತ. ಬಸ್ಸಲ್ಲಿ ಹೋಗ್ತುವಾಗ ದೇವಸ್ಥಾನದ ಕಳಶ ನೋಡ್ಬಿಡಿ, ದೇವ್ರ ದರ್ಶನ ಆದಾಗೆ ಅಷ್ಟು ಪಾವಿತ್ರ್ಯತೆಯನ್ನು ಕೊಡ್ತದೆ. ಆ ಕಳಶವನ್ನು ಅಲ್ಲಿ ಮೇಲ್ಭಾಗದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಏನು ಡೈಮೆನ್ಷನನ್ನು, ಶಿಖರವನ್ನು ಹಂತ ಹಂತವಾಗಿ ಪಿರಮಿಡ್ಡಿನ ಆಕಾರದಲ್ಲೇ ಹೋಗತಕ್ಕಂತಹ, ಅದರಲ್ಲೂ ಈ ನಕ್ಷತ್ರಾಕಾರದ ಶೇಪಿಂಗನ್ನು ಕೊಟ್ಟಿರ್ತಕ್ಕಂಥ ಶಿಲ್ಪ. ಅದ್ರ ಮಧ್ಯೆ ಹೊಯ್ಸಳರ ಒಂದು ಲಾಂಛನ ಇರ್ತಕ್ಕಂಥ ಶಿಲ್ಪ ಇರ್ತದೆ. ಇದು ಗೊತ್ತಲ್ಲ ನಿಮಗೆ, ವಿಷ್ಣುವಿನಿಂದ ನಾಭಿಯಿಂದ ಬ್ರಹ್ಮ, ಕಮಲೋತ್ಪತ್ತಿ. ಆ ಕಮಲೋತ್ಪತ್ತಿಯಲ್ಲಿ ಬ್ರಹ್ಮ ಮೇಲ್ಗಡೆ ಕೂತಿರ್ತಕ್ಕಂಥದ್ದು ನೋಡಿ. ಇದು ಸಮುದ್ರದ ಅಲೆಗಳಿದು, ವೇವ್ಸ್. ದೀಸ್ ಆರ್ ದಿ ವೇವ್ಸ್. ಇದೆಲ್ಲ ಸಮುದ್ರದ ಅಲೆಗಳ ರೀತಿಯಲ್ಲಿ ಇರ್ತಕ್ಕಂಥದ್ದು ನೋಡಿ. ಅದೊಂದು ಕಂಪ್ಲೀಟ್ ಆದಂಥ ಚಿತ್ರಣ ನಾವು ಓದುವಾಗ, ನೋಡುವಾಗ ಇದರ ಒಂದು ಪರಿಕಲ್ಪನೆ ನಮಗೆ ಬಂದ್ಬಿಡುತ್ತೆ ಸರ್. ನೋಡಿ, ಇದು ಸಮುದ್ರ. ಇದು ವಾಸ್ತವವಾಗಿ ಕಾಳಿಂಗಮರ್ದನ ಸಮುದ್ರದಲ್ಲೇ ವಾಸ್ತವವಾಗಿ ಆಗತಕ್ಕಂಥದ್ದು. 5 ಹೆಡೆಗಳ ನಾಗ. ಈ 5 ಹೆಡೆಗಳ ನಾಗ, ಆ 5 ಒಂದು ಹೆಡೆಗಳ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಒಂದು ಕಾಲನ್ನು ಇಟ್ಟಿದ್ದಾನೆ. ಈ ಸಮುದ್ರದ ಅಲ್ಲಿ ಇದೇನು ನಮಗೆ ಆಶ್ಚರ್ಯ ಏನಲ್ಲ. ಈ ಕಾಳಿಂಗಮರ್ದನ ಚಿತ್ರವನ್ನು ನೋಡಿದ್ದೀವಿ. ವಾಸ್ತವವಾಗಿ ಇಲ್ಲಿ ಆಶ್ಚರ್ಯ ಪಡಬೇಕಾದಂದರೆ ಸಮುದ್ರ, ಮೀನುಗಳು ನೋಡಿ ಸರ್. ಇಲ್ಲೊಂದು ಮೀನು ನೋಡಿ ಸರ್, ಮೀನಿನ ಶೇಪ್ ಇದೆ. ಮೀನು ಮಾತ್ರ ಇರಲ್ಲ ಸಮುದ್ರದಲ್ಲಿ, ನಳ್ಳಿನೂ ಇರುತ್ತೆ. ಬಟ್ ಈಗ ಬರ್ತಕ್ಕಂಥವ್ರಿಗೆ, ನೋಡೋರಿಗೆ ಗೊತ್ತಾ, ಆಮೆ ಇದೆ, ನಳ್ಳಿ ಇದೆ, ಮೀನಿದೆ ನೋಡಿ. ಇದು ಸಮುದ್ರದ ಪೂರ್ಣ ಪರಿಕಲ್ಪನೆ. ಇದು ಏನು ಸರ್ ಅವನು ಅದಕ್ಕೆ ಹೇಳೋದು, ಶಿಲೆಯಲ್ಲಿ ಕಲೆ ಕಂಡ, ಕಲೆಯನ್ನು ಶಿಲೆಯನ್ನಾಗಿಸಿದ. ಶಿಲೆಯಲ್ಲಿ ಕಲೆ ಕಂಡ, ಕಲೆಯನ್ನು ಶಿಲೆಯನ್ನಾಗಿಸಿದ ವೈಶಿಷ್ಟ್ಯತೆ ಇರ್ತಕ್ಕಂಥದ್ದು ಶಿಲ್ಪಕಲಾ ಪ್ರಪಂಚಕ್ಕೆ ಅಂತ ಹೇಳಿ. ಅದಕ್ಕೆ ಕಲ್ಲು ಸಹ ಕೂಗಿ ಹೇಳ್ತದೆ ಅನ್ನತಕ್ಕಂಥದ್ದು. ಇಲ್ಲಿ ನೋಡಿ ಸರ್, ಗೋವುಗಳು, ಗೋವರ್ಧನಗಿರಿ, ಗೋವುಗಳನ್ನು ಕಾಯ್ತಾ ಇರ್ತಕ್ಕಂಥ ಶ್ರೀಕೃಷ್ಣ ನೋಡಿ ಸರ್. ಇಲ್ಲಿ ಆ ಗೊಲ್ಲರು, ಹಳೇಬೀಡಲ್ಲಾದರೆ ಗೊಲ್ಲರು ಇದ್ದಾರೆ. ಅವರು ಒಂದೊಂದು ಬ್ಯಾಗ್ ಇಟ್ಕೊಂಡಿರ್ತಾರೆ, ಏನಾದ್ರು ಇಟ್ಕೊಳ್ಳೋದಕ್ಕೆ ಈ ಹೊತ್ತಿಗೆ ಹಾಕ್ಕೊಂಡಿರ್ತಾರೆ. ಅದನ್ನು ಹಳೇಬೀಡಲ್ಲಿ ನೋಡ್ಬೋದು ನಾವು. ನೋಡಿ, ಒಂದು ಹಸು ಇನ್ನೊಂದು ಶೇಪಲ್ಲಿ ಇರೋಲ್ಲ. ಒಂದು ತಿರುಗಿರುತ್ತೆ, ಒಂದು ಕತ್ತನ ಎತ್ತಿರುತ್ತೆ,
ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಶಿಲ್ಪವನ್ನು ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ. ಡಮರುಗದ ಮೇಲೆ ಶಿವನರ್ತನವಾಗ್ತಾ ಇರ್ತಕ್ಕಂತಹದ್ದು. ನಾಗದೇವತೆಗಳು ಬಲಿಗೆ ದಾನ ಕೊಡ್ತಾ ಇರ್ತಕ್ಕಂಥ ಚಿತ್ರಣ ಇಲ್ಲಿ ನೋಡಿ. ಚಾಮರ ಇದೆ, ಇಲ್ಲಿ ಛತ್ರಿ ಇದೆ. ಹೌದು, ಹಾಗಾಗಿ ವಾಮನನಿಗೆ ಬಲಿಯನ್ನು ಕೊಡ್ತಾರೆ, ದಾನ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಛತ್ರ ಇಲ್ಲಿ ಇದೆಯಲ್ಲ ಮುಂದೆ ತ್ರಿವಿಕ್ರಮ ಎರಡು ಕಾಲು ಎಲ್ಲಿಡ್ಲಿ ಅಂತ ಕೇಳೋದು. ಮೂರನೇದು ಎಲ್ಲಿಡ್ಲಿ ಅಂತ ಕೇಳಿದಾಗ ನನ್ನ ತಲೆ ಮೇಲೇ ಇಡು ಅಂತ ಹೇಳ್ತಾನೆ. ಆಗ ಆ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ತಾನೆ. ಇದು ರಾವಣ ಕೈಲಾಸ ಪರ್ವತವನ್ನು ಮೇಲಕ್ಕೆತ್ತಿರ್ತಕ್ಕಂಥ ದೃಶ್ಯ ಸರ್. ಇದು ದಶಕಂಠನ ಒಂದು ವಿರಾಟ ರೂಪ ಇದು ನೋಡಿ. ಇಲ್ಲಿ ಅವನ ಕೈಗಳು, ಇದು ಕೈಲಾಸ ಪರ್ವತ. ಆ ಪರ್ವತದಲ್ಲಿ ಏನಿರುತ್ತೆ? ಆನೆಗಳಿರುತ್ತೆ, ಸಿಂಹ ಇರುತ್ತೆ, ವೃಕ್ಷಗಳಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಜಿಂಕೆಗಳಿರುತ್ತೆ. ಪರ್ವತದಲ್ಲಿ ಏನೇನಿರುತ್ತೆ ಅನ್ನತಕ್ಕಂಥ ಇಮ್ಯಾಜಿನೇಷನ್ ನೋಡಿ ಸರ್. ಇಲ್ಲಿ ನೀವು ನೀಟಾಗಿ ನೋಡ್ಬೋದು. ಈತ ಹಾವಿಡಿಯತಕ್ಕಂಥವನು ನೋಡಿ ಸರ್. ಇದು ಇವನ ಹೆಲ್ಮೆಟ್, ಇದು ಶೇಪ್ ನೋಡಿ. ಇಲ್ಲಿ ನೋಡಿ ಸರ್, ಹಾವು ಈಗ ಗೊತ್ತಾಗ್ತಾ ಇದೆ ನೋಡಿ. ಹಾವು ನೋಡಿ ಸರ್. ರೈನ್ ಕೋಟು ನೋಡಿ, ಡಿಸೈನು ರೈನ್ ಕೋಟ್ ಡಿಸೈನ್ ನೋಡಿ ಸರ್. ಇಲ್ಲಿಗೊಂದು ಇದು ಕಟ್ಕೊಂಡಿದ್ದಾನೆ. ಇಲ್ಲಿ ಕೈಲಿ ಒಂದು ಆಯುಧ ಇದೆ. ಇಲ್ಲೊಂದು ಪಾತ್ರೆ ರೀತಿ ಇದೆ. ಹಾವು ಸುತ್ತಿ ಹಿಡ್ಕೊಂಡಿರೋದು. ಹಾವು ಸುತ್ತಿ ಹೀಗೆ ಹಿಡ್ಕೊಂಡಿದೆ. ಹಾವು ಹಿಡಿಯತಕ್ಕಂಥವನು ಅನ್ನತಕ್ಕಂಥ ನೀಟಾಗಿ ಗೊತ್ತಾಗ್ತದೆ. ಶಿವಪಾರ್ವತಿಯರ ಚಿತ್ರಣ ಇದೆ. ಮತ್ತು ಈ ರೀತಿಯ ಶೇಪನ್ನು ತಗೊಂಡಿದ್ದಾರೆ. ಮತ್ತು ತಗೊಂಡು ಈ ಕೆಲವೆಲ್ಲ ಶಿಲ್ಪಗಳೆಲ್ಲ ಇಲ್ಲಿ ನಾಶವಾಗಿ ಹೋಗಿದೆ. ನಾವು ಏನು ಅಲ್ಲಿ ನೋಡಿದ್ವೋ ಇವೆಲ್ಲ ಈ ಹೊಯ್ಸಳರ ಕಾಲದಲ್ಲಿ ಕೆತ್ತುತ್ತಾ ಇದ್ದಂಥ ಕಾಲ್ಪನಿಕ ಪ್ರಾಣಿಗಳಿವು. ವಾಸ್ತವವಾಗಿ ಸಿಂಹ ಈ ರೀತಿ ಇರಲ್ಲ. ಈ 5 ಪ್ರಾಣಿಗಳ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶೇಪಿಂಗ್ ಕೊಟ್ಟಿದ್ದಾನೆ ಅದಕ್ಕೆ. ಮುಖ ಆ ರೀತಿ ಇರಲ್ಲ, ಕೇಸರಗಳಿರುತ್ತೆ ಸಿಂಹಕ್ಕೆ. ಶರಭದ ಕಾಲುಗಳು ಅಂತಾನೆ, ಶರಭದ ಕಾಲುಗಳು. ಆಮೇಲೆ ಮುಖ ಬಂದು ಒಂದು ಸಿಂಹದ ಮುಖ ಕೊಡ್ತಾನೆ. ಆದರೆ ಕೆಲವು ಕಡೆ ಆ ಕಣ್ಣುಗಳನ್ನು ಹೊರಗಡೆಗೆ ಬರೋ ಹಾಗೆ ಲೇಪಾಕ್ಷಿಲ್ ಸಿಗುತ್ತೆ. ಕರೆಕ್ಟು. ಹೊಯ್ಸಳರ ಕಾಲ ಸೇಮ್ ಅಲ್ಲಿಯ ನಾವು ದ್ವಾರಪಾಲಕರನ್ನ ನೋಡಿದ್ವಲ್ಲ ಹಾಗೇನೇ ಇದೆ. ಚಾಮರ ಸುಂದರಿ ಅಂತ ಹೇಳಿ ಚಾಮರವನ್ನು ಹಿಡ್ಕೊಂಡಿದ್ದಾಳೆ. ಚಾಮರ ಬೀಸ್ತಕ್ಕಂಥವಳು ಅನ್ನತಕ್ಕಂಥದ್ದು ಚಾಮರ ಸುಂದರಿಕೆ. ಕೈಯಲ್ಲಿ ನೋಡಿ ಇದೆಲ್ಲ ಸುತ್ತಕೊಂಡಿದ್ದಾಳೆ, ಮಣಿಗಳನ್ನು ಸುತ್ತಕೊಂಡಿದ್ದಾಳೆ. ಇದೆಲ್ಲವೂ ಸಹ ಕಾಲ್ಪನಿಕವಾದದ್ದು. ಮತ್ತು ಇಲ್ಲಿ ಲೇಖನಿ ನೋಡಿ, ಇಲ್ಲಿ ಹಾಳೆ ಬರೆಯತಕ್ಕಂಥ ಹಾಳೆ, ಈ ರೀತಿ ಬರೆಯತಕ್ಕಂತಹ ಅದು. ಈ ಕೈಯೆಲ್ಲ ಹೊರಟೋಗಿದೆ ವಾಸ್ತವವಾಗಿ. ಇಲ್ಲಿ ಚಾಮರವನ್ನು ಹಿಡ್ಕೊಂಡಿದ್ದಾಳೆ, ಚಾಮರ ಸುಂದರಿ. ಶಕಸುಂದರಿ, ಸುಖನಾಸಿ, ಚಾಮರ ಸುಂದರಿ, ಈ ರೀತಿಯಾದಂಥ ಸರ್. ಇದು ಒಂದು ವಿಶಿಷ್ಟವಾದಂತಹದ್ದು. ವಾಸ್ತವವಾಗಿ ನರಬಲಿ ಅನ್ನತಕ್ಕಂಥದ್ದು ಅಸ್ತಿತ್ವದಲ್ಲಿ ಇತ್ತು ಅಂತ. ಇದು ಪಾದಗಳು, ಪ್ರಾಣತ್ಯಕ್ತವನ ಪಾದಗಳಿದು. ಅವನ ರುಂಡ ಬೇರೆ ಇರುತ್ತೆ, ತಲೆ ಬೇರೆ ಇರುತ್ತೆ, ದೇಹ ಬೇರೆ ಇರುತ್ತೆ. ಆ ಪಾದದ ಸುತ್ತ ಸರ್ಪವನ್ನು ಸುತ್ತಿ ಇಟ್ಟಿರ್ತಾರೆ. ನರಬಲಿಗೆ ಸಂಬಂಧಪಟ್ಟಂತಹ ಶಿಲ್ಪ ಇದು. ಇದನ್ನು ಏನು ಅಂತ ಅಂದರೆ ಬಹಳ ಮುಖ್ಯವಾಗಿ ರಾಜನ ಮೇಲಿನ ಅಭಿಮಾನದಿಂದ ಪ್ರಾಣವನ್ನು ತ್ಯಾಗ ಮಾಡ್ತಕ್ಕಂಥದ್ದು, ಹರಕೆಯನ್ನು ಹೊತ್ತು ನರಬಲಿಗೆ ಇದಾಗತಕ್ಕಂಥದ್ದು. ಹಾಗೆಯೇ ಕೆಲವೊಮ್ಮೆ ರಾಜ್ಯಕ್ಕೆ ಆಪತ್ತುಗಳು ಬಂದಾಗ ಆವಾಗಲೂ ಸಹ ನರಬಲಿಗೆ ಆ ಒಂದು ಒಪ್ಪಿಗೆಯನ್ನು ಕೊಟ್ಟು ನರಬಲಿ ಆಗ್ತಾ ಇದ್ದಂತಹದ್ದು ಇದೆ. ಸಾವಾದಾಗ ಸಹ ಗರುಡರು ಸಹ ಪ್ರಾಣಬಲಿಯನ್ನು ಕೊಡ್ತಾಯಿದ್ರು. ಇದು ನರಬಲಿಯನ್ನು ಸೂಚಿಸ್ತಾ ಇರ್ತಕ್ಕಂಥ, ನರಬಲಿ ಆಗ್ತಾ ಇತ್ತು ಅನ್ನೋದಕ್ಕೆ ಇದೊಂದು ದಾಖಲೆ. ಇದು ಹಳೆಬೀಡಲ್ಲಿ ತುಂಬ ಚೆನ್ನಾಗಿದೆ. ಶಿಲ್ಪ ಅತ್ಯಂತ ಚೆನ್ನಾಗಿದೆ. ಈ ದೇವಸ್ಥಾನ ಕಟ್ಟಿ ಆದ ಹಲವು ವರ್ಷಗಳ ನಂತರ ಇದಾಗಿರ್ತಕ್ಕಂಥದ್ದು, ಈ ಗುಡಿ ಕಟ್ಟಿರ್ತಕ್ಕಂಥದ್ದು. ಇದಕ್ಕೂ ಸಾಮ್ಯತೆ ಇರಲಿಲ್ಲ. ನಂತರದಲ್ಲಿ ಕಟ್ಟಿರ್ತಕ್ಕಂಥದ್ದು ಭೈರವೇಶ್ವರನ ಗುಡಿ. ಹಾಗೆ ಡಮರುಗ ಬರೆಸ್ತಾ ಇರ್ತಕ್ಕಂಥದ್ದು, ಚಾಮರ ಬೀಸ್ತಾ ಇರ್ತಕ್ಕಂಥದ್ದು, ಗಣೇಶ. ಇಲ್ಲಿ ನೋಡಿ ಶಿಲಾಬಾಲಿಕೆ ಸರ್. ಇದು ದೀಪ ಕಂಬಗಳು ಅಂತ ಹೇಳಿ, ದೀಪ ಸೇವೆ ಮಾಡೋರಿಗೆ 2 ಕಂಬಗಳಿರುತ್ತೆ ವಾಸ್ತವವಾಗಿ. ಇದು ಮದಗಜಗಳು ಗೊತ್ತಿದೆ, ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥದ್ದು. ಸರ್ ಬನ್ನಿ. ಹೊಯ್ಸಳರ ದೇವಾಲಯಗಳಲ್ಲಿ ಜಗತಿಗಳೇ ಪ್ರದಕ್ಷಿಣ ಪಥಗಳು. ಹೊರಗಡೆನೇ ನಾವು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಶಿವ ಭೂಚೇಶ್ವರ ಅಂತ ಹೇಳಿ ಕರಿತೀವಿ. ಪೀಠದ ಮೇಲೆ ಶಿವನ ಪ್ರತಿಷ್ಠಾಪನೆ ಆಗಿದೆ.
ಪೀಠದ ಶಿವನ ಶಿರದ ಮೇಲೇ ಶಿಖರ ಆರಂಭವಾಗುತ್ತೆ. ಶಿಖರದ ಮೇಲೆ ಕಳಶ ಇದೆ. ಹಾಗೆಯೇ ಇಲ್ಲಿ ಒಳಗಡೆ ಈ ಭಾಗವನ್ನು ನಾವು ನವರಂಗ ಅಂತ ಹೇಳಿ ಕರಿತೇವೆ. ಮಂಗಳಾರತಿ ಎಲ್ಲ ತಗೊಳ್ತಕ್ಕಂಥ ಭಾಗ, ಗರ್ಭಗೃಹ, ನವರಂಗ. ಮತ್ತು ಎಲ್ಲೇ ಹೋದ್ರೂ ಈ ಎಷ್ಟು ಕಾನ್ಸೆಪ್ಟ್ ಇದೆ ನೋಡಿ ಹಳಬರಿಗೆ. ಗರ್ಭಗೃಹದ ಬಾಗಿಲು ಚಿಕ್ಕದಾಗೇ ಇರುತ್ತೆ. ಅವ್ನು ದೊರೆ ಆಗಿರಲಿ ತಲೆ ತಗ್ಗಿಸ್ಕೊಂಡೇ ಬರಬೇಕು ಅನ್ನೋತಕ್ಕಂಥ ಕಾನ್ಸೆಪ್ಟಲ್ಲೇ ಇರ್ತದೆ. ಬಾಗಿಲು ವಾಡ ಚಿಕ್ಕದಾಗಿದೆ. ಇದು ನವರಂಗದ ಭಾಗ ಅಂತ ಹೇಳಿ ಕರಿತೇವೆ. ವಾಸ್ತವವಾಗಿ ಕಂಬಗಳಲ್ಲಿ 4 ಪಾರ್ಟ್ಗಳನ್ನು ನಾವು ಕಾಣ್ತೇವೆ. ಇದು ಬೇರೆ ರಿಂಗ್, ಇದೇ ಬೇರೆ ರಿಂಗು, ಇದೇ ಬೇರೆ ರಿಂಗು. ಇದರ ಮೇಲಿಗೆ ಬೋದಿಗೆ ವಿಸ್ತಾರದಲ್ಲಿ ಕೆಳಗಡೆ ಬರ್ತಾ ಇದನ್ನು ಸಪ್ರೇಟ್ ಮಾಡ್ತಾನೆ. ಈ ಲೇತಿಂಗ್ ಪಾರ್ಟ್ ಮಾತ್ರ ಸಪ್ರೇಟ್ ಮಾಡ್ತಾನೆ. ಒಂದು ಆಶ್ಚರ್ಯ ಏನು ಅಂತ ಅಂದರೆ, ಈ ಲೇತಿಂಗಿಗೂ ಇರ್ತಕ್ಕಂಥ ಡಿಸ್ಟೆನ್ಸ್ಗೂ ಈ ಲೇತಿಂಗಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ಗೂ ಆ ರಿಂಗಿಗೆ ಇರ್ತಕ್ಕಂಥ ಡಿಸ್ಟೆನ್ಸು ಈ ಅಂತರ ಹೇಗೆ ಅಳತೆ ಮಾಡಿದ್ರು ಒಂದೇ ಇರ್ತದೆ. ಹೇಗೆ ನೀವು ಅಳತೆ ಮಾಡಿ ಇದು ಒಂದೇ ಆಗಿರುತ್ತೆ. ಯಾವುದೋ ಚಿಕ್ಕ ವ್ಯತ್ಯಾಸನೂ ಇರಲ್ಲ ಗುರುಗಳೇ. ಇದೇ ಕಲಾಶೈಲಿ, ಕಲಾ ನೈಪುಣ್ಯತೆ ಅಂತ ಹೇಳಿ ನಾವು ಕರಿತೀವಿ. ಬೆಳಕು ಎಲ್ಲಿ ಕಡಿಮೆ ಇರುತ್ತೋ ಆವಾಗ ಈ ಒಂದು ಹೊಳಪು ಬರ್ತದೆ. ಕಂಬಗಳಲ್ಲೂ ಹಲವಾರು ವಿನ್ಯಾಸಗಳ ಕಂಬಗಳನ್ನು ಕೆತ್ತಿದ್ದಾರೆ. ಅದಕ್ಕೆ ನಮಗೆ ಈ ಹೊಯ್ಸಳ ದೇವಸ್ಥಾನದ ಹಾಲ್ನಲ್ಲಿ ಮತ್ತು ಗರ್ಭಗುಡಿಯ ಇದರ ಒಳಗೆ ಮಂಟಪದ ಒಳಗಿನ ಕಂಬಗಳು ತುಂಬ ವ್ಯತ್ಯಾಸ. ಖಂಡಿತವಾಗ್ಲೂ ವ್ಯತ್ಯಾಸ ಕಾಣುತ್ತೆ. ಖಂಡಿತವಾಗ್ಲೂ ಒಳಗಡೆಯ ಕಂಬಗಳು ಶೈನಿಂಗ್ ಆಗಿ ಹೊಳಿತಾ ಇರ್ತದೆ. ಅದೇನು ಅದಕ್ಕೆ ಶೈನಿಂಗ್ ಪಾಲಿಶ್ ಉಜ್ಜಿದ್ದೀವಿ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಆದರೆ ಅದೇ ಬಿಸಿಲಲ್ಲಿರ್ತಕ್ಕಂಥ ಕಂಬಗಳು ಆ ರೀತಿಯ ಶೈನಿಂಗನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಶಿವಲಿಂಗ ಇದೆ. ಶಿವಲಿಂಗ ಇದು ಜಿಕುಟಾಚಲ. ಪೂರ್ವ ಗರ್ಭಗೃಹ, ಪಶ್ಚಿಮ ಗರ್ಭಗೃಹ. ಪೂರ್ವ ಗರ್ಭಗೃಹದಲ್ಲಿ ಸೂರ್ಯ ಭಗವಾನಿದ್ದಾನೆ. ಭಾಳ ಅದ್ಭುತವಾದಂತಹ ಚಿತ್ರಣ ಅದು. ಭಾಳವೇ ಅದ್ಭುತವಾಗಿರ್ತಕ್ಕಂಥ ಸೂರ್ಯದೇವನ ಚಿತ್ರ ಇದೆ. ಸೂರ್ಯದೇವ ಮೂಡಿದ್ದಾನೆ, ಶಿವನನ್ನು ಶಿವನಿಗೆ ಬೆಳಕನ್ನು ನೀಡ್ತಾ ಇದ್ದಾನೆ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ನಾವು ಮುಖಮಂಟಪ ಅಂತ ಹೇಳಿ ಕರಿತೀವಿ. ನಾವೇನು ನೀವು ಇಲ್ಲಿದ್ದೀವಿ ಇದನ್ನು ಮುಖಮಂಟಪ ಅಂತ ಹೇಳಿ ಕರಿತೀವಿ. ಭಾಳ ಮುಖ್ಯವಾಗಿ ಹೊಯ್ಸಳರ ಕಾಲದಲ್ಲಿ ಇಲ್ಲಿ ರಂಗಸೇವೆ ಅಂದರೆ ದೇವರಿಗೆ ಅಂಗವಂಗ ಸೇವೆ, ರಂಗಸೇವೆ, ದೀಪ ಸೇವೆ, ಈ ರೀತಿಯಾದಂಥ ಹಲವಾರು ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಇಲ್ಲಿ ವಾಸ್ತವವಾಗಿ ನೃತ್ಯ ಆಗ್ತಾಯಿತ್ತು, ನೃತ್ಯ ಪೀಠಗಳು ಇರ್ತಾಯಿತ್ತು. ಆಯಿತಾ? ಒಂದು. ಎರಡನೇದಾಗಿ ಈ ಪಂಚಪ್ರಧಾನರು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಕೂತ್ಕೊಳ್ಳೋದಕ್ಕೆ, ಪಂಚಪ್ರಧಾನರು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಇಲ್ಲೆಲ್ಲರೂ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತಾ ಇತ್ತು. ಅದಕ್ಕೆ ಏನಂತೀವಿ ಅಂದರೆ ದೇವಾಲಯಗಳು ಸಮಾಜದ ಪ್ರಮುಖ ಕೇಂದ್ರಗಳಾಗಿತ್ತು ಅಂತ. ನೋಡಿ, ಆವಾಗ ಮದುವೆ ಶುಭ ಕಾರ್ಯಗಳು ನಡೀತಾ ಇದ್ದಿದ್ದು ದೇವಸ್ಥಾನದಲ್ಲಿ. ಕೋರ್ಟು ತೀರ್ಮಾನ ಆಗ್ತಾ ಇದ್ದಿದ್ದೆ ಇಲ್ಲಿ, ಪಂಚಪ್ರಧಾನರಿಂದ ತೀರ್ಮಾನಗಳಾಗ್ತಾ ಇದ್ದಂಥ ಸ್ಥಳ ಇದು. ಹಾಗೆ ಪಾಠಶಾಲೆನೂ ಇದೆ, ಮನೋರಂಜನಾ ಕೇಂದ್ರವೂ ಇದೆ. ಸಮಾಜದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂತಹ ಶಕ್ತಿ ಇದ್ದಿದ್ದು ದೇವಸ್ಥಾನಕ್ಕೆ. ಅವರಲ್ಲಿ ದೇವಸ್ಥಾನ ಇದೆ ಅಂದರೆ ಅದೇನೋ ಒಂದು ಶಕ್ತಿ ಇದೆ ಅಲ್ಲಿ ಅನ್ನೋ. ವೀಕ್ಷಕರೇ, ನಾವು ದೇವಸ್ಥಾನಗಳು ಅಂತ ಬಂದ ಕೂಡಲೇ ಸಾಮಾನ್ಯವಾಗಿ ಏನಂತಂದರೆ ದೇವಸ್ಥಾನ ಅಂತಂದರೆ ಒಂದೇ ಥರದ ಇದರಲ್ಲಿ ನೋಡ್ತೀವಿ. ಆದರೆ ನಮ್ಮಲ್ಲಿ ಸನಾತನ ಪರಂಪರೆಯ ಪ್ರಕಾರ ದೇವಸ್ಥಾನಗಳಲ್ಲಿ 3 ವಿಧದ ದೇವಸ್ಥಾನಗಳಿರ್ತಾ ಇದ್ವು. ಒಂದು ಊರುಗಳ ನಡುವೆ ಇದ್ದಂಥ ದೇವಸ್ಥಾನಗಳು, ಅದು ಸಮಾಜದ ಜೊತೆ ಬೆರೆತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಗಳಾಗಿ ಅಲ್ಲಿ ಶಿಕ್ಷಣ ಇರ್ತಾಯಿತ್ತು, ಕಲೆ ಇರ್ತಾಯಿತ್ತು, ಅಲ್ಲಿ ವ್ಯಾಪಾರಗಳಿಗೆ ಸಹಾಯ ಮಾಡುವಂಥ ಒಂದು ಪದ್ಧತಿ ಇರ್ತಾಯಿತ್ತು. ಅಂದರೆ ದೇವಸ್ಥಾನಗಳಿಂದ ಹಣ ಕೊಡ್ತಾಯಿದ್ರು, ದೇವಸ್ಥಾನಗಳಿಗೆ ಹಣ ಕೊಡ್ತಾಯಿದ್ರು. ಈ ಥರದ ಒಂದು ಆರ್ಥಿಕ ವಹಿವಾಟು ಕೂಡ ಇರ್ತಾಯಿತ್ತು. ಅದನ್ನು ಧರ್ಮದರ್ಶಿ ನೋಡ್ಕೊತಾ ಇದ್ದ. ದೇವಸ್ಥಾನಗಳಲ್ಲಿ ಪಂಚಾಯಿತಿಗಳಾಗ್ತಾಯಿದ್ವು, ನ್ಯಾಯ ವ್ಯವಸ್ಥೆ ಇರ್ತಾಯಿತ್ತು, ದೇವಸ್ಥಾನ ಶಿಕ್ಷಣ ಕೂಡ ಕೊಡ್ತಾಯಿತ್ತು. ಈ ಥರದ ಜನರ ದೈನಂದಿನ ಬದುಕಿನ ಜೊತೆಗೆ ಹೋಗ್ತಾ ಇದ್ದಂಥ ದೇವಸ್ಥಾನಗಳ ಪರಂಪರೆ ಒಂದು. ಎರಡನೇ ದೇವಸ್ಥಾನಗಳು ಅಂತ ಇದ್ದಿದ್ದು ಊರಿಂದ ಹೊರಗಿರ್ತಾ ಇದ್ವು, ಕಾಡುಗಳಲ್ಲಿರ್ತಾ ಇದ್ವು. ಇವು ಶುದ್ಧಾತಿ ಶುದ್ಧ ತಪ ಕೇಂದ್ರಗಳು ಅಥವಾ ಸಾಧನೆಯ ಕೇಂದ್ರಗಳಾಗಿರ್ತಾ ಇದ್ವು. ಅದು ಸಂಸಾರಿಗಳಿಗೆ, ಯಾರು ಸಂಸಾರಿಕ ಬದುಕಲ್ಲಿ ಇರ್ತಾರೆ ಅವರಿಗೆ ಪ್ರವೇಶ ನಿಷಿದ್ಧ ಇದ್ದಂಥ ದೇವಸ್ಥಾನಗಳಾಗಿತ್ತು. ಈಗಲೂ ಕೂಡ ನೀವು ಕೆಲ ದೇವಸ್ಥಾನಗಳಿಗೆ ಸ್ತ್ರೀಯರಿಗೆ ಪ್ರವೇಶ ಇಲ್ಲ, ಇನ್ನು ಕೆಲ ದೇವಸ್ಥಾನಗಳಿಗೆ ಮತ್ತಾರಿಗೂ ಪ್ರವೇಶ ಇಲ್ಲ ಅಂತ ಕೇಳ್ತಾ ಇರ್ತೀವಿ. ಅವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಂಥ, ಸಮಾಜದಿಂದ ದೂರ ಉಳಿದು ಸಾಧನೆಗಾಗಿ ನಿರ್ಮಾಣ ಆದಂಥ ದೇವಸ್ಥಾನಗಳು. 3ನೇ ದೇವಸ್ಥಾನಗಳಿರ್ತಾ ಇದ್ವು, ಅವು ಬೆಟ್ಟಗಳ ಮೇಲೆ ಇರ್ತಾ ಇದ್ವು, ಬೆಟ್ಟ ಮತ್ತು ಗುಡ್ಡಗಳ ಮೇಲೆ ಇರ್ತಾ ಇದ್ವು. ಅವು ಅಪ್ಪಟ ಶಾಕ್ತ ಪರಂಪರೆಯ ದೇವಸ್ಥಾನಗಳಾಗಿರ್ತಾ ಇದ್ವು. ಮತ್ತು ಅಲ್ಲಿ ಶಕ್ತಿ ದೇವತೆಯ ಆರಾಧನೆ, ಅಲ್ಲಿ ಬೇರೆಯದ್ದೇ ಆದಂಥ ವಿಚಿತ್ರವಾದ ಸಾಧನೆಯ ಕೇಂದ್ರಗಳಾಗಿ ಆ ದೇವಸ್ಥಾನಗಳಿರ್ತಾ ಇದ್ವು. ಒಂದೊಂದು ದೇವಸ್ಥಾನದ ಉದ್ದೇಶ ಬೇರೆ ಇತ್ತು. ಹೀಗಾಗಿ ಇವತ್ತಿಗೂ ಕೂಡ ಕೆಲ ದೇವಸ್ಥಾನಗಳಲ್ಲಿ ಕೆಲವರಿಗೆ ಪ್ರವೇಶ ಇಲ್ಲ ಅಂತ ಅನ್ನುವಂಥ ಒಂದು ಸಂಪ್ರದಾಯ. ಅಲ್ಲಿ
ಆ ಹಿಂದಿನ ಪರಂಪರೆ ಮತ್ತು ಹಿಂದಿನ ಆಚರಣೆಗಳಿಲ್ಲದೆ ಇದ್ರು ಕೂಡ, ಆ ಸಾಧನೆ ಮಾಡೋದಕ್ಕೆ ಹೋಗುವಂಥ ಸಾಧಕರು ಯಾರು ಅಲ್ಲಿ ಇಲ್ಲದೆ ಇದ್ರು ಕೂಡ ಆ ಪರಂಪರೆ ಏನಿತ್ತು ಅದನ್ನು ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಊರಿನ ಒಳಗಿನ ದೇವಸ್ಥಾನಗಳು ಅಂದರೆ ನಾವು ಯಾವ ದೇವಸ್ಥಾನಗಳನ್ನು ರಾಜರು ಅಥವಾ ರಾಜನ ಸೇನಾಧಿಪತಿಗಳು, ಶ್ರೀಮಂತರು, ವರ್ತಕರು ಇವರು ಕಟ್ಟಿಸಿದಂಥ ದೇವಸ್ಥಾನಗಳು ಅಂತ ನಾವು ಊರುಗಳ ಮಧ್ಯೆ ನೋಡ್ತೀವಿ. ಆ ದೇವಸ್ಥಾನಗಳು ವಿಶೇಷವಾಗಿ ಸಾಂಸಾರಿಕ ಜೀವನ ಮತ್ತು ಆ ಸಮಾಜದ ಜೊತೆಗೆ ಬೆರೆಯುವಂತಹ ದೇವಸ್ಥಾನಗಳಾಗಿದ್ವು. ಸರ್ ಇವಾಗ ನಿಮ್ಗೆ ಅದನ್ನೇ ಹೇಳಿದ್ದು, ಈ ದೇವಸ್ಥಾನ ಅದೇ ತರಹದ ಒಂದು ದೇವಸ್ಥಾನ. ಸರ್ ಖಂಡಿತವಾಗ್ಲೂ ನೀವು ಏನು ಹೇಳ್ತಾ ಇದ್ದೀರಾ ವಿಚಾರಗಳು, ಆ ವಿಚಾರಕ್ಕೆ ತಕ್ಕದಾದಂಥ ವ್ಯವಸ್ಥೆ ಇಲ್ಲಿದೆ. ಇಲ್ಲಿ ಪಾಠ ಮಾಡ್ತಕ್ಕಂತಹ ಆಚಾರ್ಯರಿಗೆ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ, ಹಾಗೆ ನೃತ್ಯ ಪೀಠಗಳು ಇದೆ, ಹಾಗೆ ರಂಗಸೇವೆಗೆ ವ್ಯವಸ್ಥೆ ಇದೆ, ಹಾಗೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮುಖಮಂಟಪ ತೆರೆದಿದೆ, ಗಾಳಿ ಬರ್ತದೆ, ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಇಲ್ಲಿ ಬಹಳ ತಂಪಾಗಿರ್ತಕ್ಕಂಥ ಒಂದು ಫೀಲಿಂಗ್ಸ್ ನಮ್ಗೆ ಆಗ್ತಾ ಇದೆ ಅಂತ ಅಂದರೆ, ಅನುಭವ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಈ ದೇವಾಲಯದ ನಿರ್ಮಾಣವೇ ಒಂದು ಮೂಲವಾದಂಥ ಉದ್ದೇಶವಾಗಿದೆ. ಜೊತೆಗೆ ತಾವು ಹೇಳಿದ್ದು ಅಕ್ಷರಶಃ ಸತ್ಯ. ಹಲವಾರು ದೇವಾಲಯಗಳು ಊರ ಹೊರಗಡೆ ಇರತಕ್ಕಂಥ ದೇವಾಲಯಗಳಿದೆಯಲ್ಲ, ಅದು ಸಾಧು ಸಂತರು ಮತ್ತು ಋಷಿ ಪರಂಪರೆಗಳ ಒಂದು ಆಧ್ಯಾತ್ಮವನ್ನು, ಆ ಸಾಂಪ್ರದಾಯಿಕವಾದಂಥ ಆಧ್ಯಾತ್ಮವನ್ನು ಪ್ರತಿನಿಧಿಸ್ತಕ್ಕಂಥ ದೇವಾಲಯಗಳಿಗಿತ್ತು. ಇದು ಪ್ರತಿನಿತ್ಯ ಜನ ಬರ್ತಕ್ಕಂತಹ, ಇಲ್ಲಿಂದ ದೇವರ ದುಡ್ಡು ಅಂತ ನಾವು ಕರಿತೀವಿ, ಇಲ್ಲಿಂದನೇ ಸಾಲ ತಗೊಂಡು ಹೋಗ್ತಾಯಿದ್ರು, ವ್ಯವಸಾಯ ಮಾಡ್ತಾಯಿದ್ರು. ವ್ಯವಸಾಯ ಮಾಡಿಬಿಟ್ಟು ಬಂದಂಥ ಬಡ್ಡಿ ಹಣವನ್ನು ಅದು ಆಹಾರ ಧಾನ್ಯಗಳ ರೂಪದಲ್ಲಿ ಕೊಡ್ತಾಯಿದ್ರು. ದೇವರ ಸೇವೆ ಆಗುವಾಗ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇತ್ತು. ವಿವಾಹ ವಾರ್ಷಿಕೋತ್ಸವಗಳು, ವಿವಾಹ ನಡೀತಾ ಇತ್ತು. ಜೊತೆಗೆ ಹರಿಕತೆ ಕಲಾಕ್ಷೇಪಗಳೆಲ್ಲ ಇವತ್ತು ನಡೀತಾ ಇತ್ತು. ಹೀಗಾಗಿ ಈ ದೇವಾಲಯಗಳು ಅಂತ ಅಂದರೆ ಸಮಾಜದ ಶಕ್ತಿ ಕೇಂದ್ರಗಳು, ಪವರ್ ಪಾಯಿಂಟ್ಸ್, ಸಮಾಜದ ಶಕ್ತಿ ಕೇಂದ್ರ ಅಂತ. ಯಾವ ಊರಿನಲ್ಲಿ ಒಂದು ದೇವಾಲಯ ಪಾಳು ಬಿದ್ದಿದೆ ಅಂತ ನಾವು ನೋಡ್ತೀವೋ ಆ ಊರು ಒಂದು ಕಾಲದಲ್ಲಿ ಸಮಾಜದ ಶಕ್ತಿ ಕೇಂದ್ರವಾಗಿತ್ತು ಅನ್ನತಕ್ಕಂಥದ್ದು. ಶೈವ ದೇವಾಲಯ ಇದ್ದರೆ ಶೈವ ಪರಂಪರೆಯಲ್ಲಿತ್ತು ಅಂತ, ವೈಷ್ಣವ ದೇವಾಲಯ ಇದ್ದರೆ ವೈಷ್ಣವ ಪರಂಪರೆಯಲ್ಲಿತ್ತು ಅಂತ ಹೇಳಿ. ಈಗ ಶೈವ ವೈಷ್ಣವ ಅಂದರೆ ಶಿವನ ದೇವಾಲಯ, ಸೂರ್ಯದೇವ ವೈಷ್ಣವ, ಶೈವ ವೈಷ್ಣವ ಎರಡು ಪರಂಪರೆಗಳ ಸಂಗಮವಾದಂತಹದ್ದು ಈ ಕೋರವಂಗಲದ ಬೂಚೇಶ್ವರ ದೇವಾಲಯ. ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಮುಖಮಂಟಪ, ಅದಕ್ಕೆ ಹೊಂದಿಕೊಂಡಂತಹ ಒಂದು ದೊಡ್ಡ ಭುವನೇಶ್ವರ. ಈ ರೀತಿಯ ಭುವನೇಶ್ವರಗಳು ಈ ದೇವಾಲಯದಲ್ಲಿ 4 ಇದೆ. ಚಿಕ್ಕ ಚಿಕ್ಕ ಭುವನೇಶ್ವರಗಳು 5 ಇದೆ. 5 ಭುವನೇಶ್ವರಗಳು ಇದೆ. 5 ಪರಂಪರೆಗಳನ್ನು ಪ್ರತಿಬಿಂಬಿಸುವ ದೇವಸ್ಥಾನ ಇದು. ಶಾಕ್ತ, ವೈಷ್ಣವ, ಶೈವ, ಗಾಣಪತ್ಯ ಮತ್ತು ಸೌರ, ನಮ್ಮ ಸನಾತನ ಪರಂಪರೆಯ 5 ದೈವ ಪರಿಕಲ್ಪನೆಗಳೇನಿವೆ ಅಷ್ಟನ್ನು ಕೂಡ ಈ ದೇವಾಲಯ ಪ್ರತಿಬಿಂಬಿಸ್ತಾ ಇದೆ. ಮತ್ತು ಸುಂದರವಾದ ಶಿಲ್ಪಕಲೆಯನ್ನು ಹೊಂದಿದ ಶೈವ ಮತ್ತು ವೈಷ್ಣವರ ಗರ್ಭಗುಡಿಯಲ್ಲಿ ಶಿವನ ವಿಗ್ರಹ, ಹೊರಗಡೆ ವೈಷ್ಣವ ಶಿಲ್ಪಗಳ ಜೊತೆ ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಅನ್ನುವಂಥ ಒಂದು ಅದ್ಭುತ ಕಲ್ಪನೆಯನ್ನು ನಮಗೆ ಕೊಡ್ತಾ ಇರುವಂಥ ಒಂದು ಸುಂದರವಾದ ದೇವಾಲಯಕ್ಕೆ ನಾವಿವತ್ತು ಬಂದಿದ್ದೀವಿ. ಆ ದೇವಾಲಯವನ್ನು ತುಂಬ ಅದ್ಭುತವಾಗಿ ಇಲ್ಲಿನ ಎಲ್ಲ ಶಿಲ್ಪಕಲೆಯನ್ನು ಮತ್ತು ಇಲ್ಲಿನ ಇತಿಹಾಸದ ಜೊತೆಗೆ ನಮಗೆ ದೇವಾಲಯದ ಬಗ್ಗೆ ಡಾಕ್ಟರ್ ನಮಗೆ ತುಂಬ ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಡಾಕ್ಟರ್ ಇರ್ಷಾದ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಸನಕ್ಕೆ ಬಂದಾಗ ಕೋರವಂಗಲದ ಈ ದೇವಾಲಯಕ್ಕೆ ಬನ್ನಿ. ಈ ದೇವಾಲಯವನ್ನು, ಇದರ ಸೌಂದರ್ಯವನ್ನು ನೋಡೋದನ್ನು ಮರಿಬೇಡಿ. ಇದು ಗೆಳೆಯರೆ ಬೂಚೇಶ್ವರ ದೇವಾಲಯದ ಕುರಿತಾದ ಒಂದು ಸಣ್ಣ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ನಾನು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.